ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಗೈಸ್, ಆಲ್ಮೋಸ್ಟ್ ಆಗೋಗಿದೆ. ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು ಅನ್ಸೋದು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಇವಾಗ ಏನಪ್ಪ ಅಂದರೆ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ರಿಸ್ಟಾರ್ಟ್ ಮಾಡೋಣ ಅಂತ. ನೋಡ್ತಾ ಇರ್ಬೋದು, ಅಕ್ಕಿಗಳೆಲ್ಲ ಹೊಸವಾಗಿದ್ದಾವೆ. ಅಂದರೆ ಅದೊಂದು ಕಾನ್ಸ್ಟೆಂಟ್ ಆಗಿರುತ್ತೆ, ಯಾವ ಅಕ್ಕಿ ಹೋಗ್ಬೋದು ಬರ್ಬೋದು. ಬಟ್ ಈ ಒಂದು ಬರ್ಡು ಅದು ಸಾಯೋರ್ಗು ನಾನು ನೋಡ್ಕೊತೀನಿ. ಗೈಸ್, ಟೈಮ್ ವೇಸ್ಟ್ ಮಾಡೋದೋಡ ವೀಡಿಯೋ ಕಡೆ ಹೋಗ್ಬಿಡೋದಂತೆ. ಗೈಸ್, ಇವತ್ತಿನ ವೀಡಿಯೋ ಟಾಪಿಕ್ ಬಂದುಬಿಟ್ಟು ಅದೇ ನಂದು ರೀಸ್ಟಾರ್ಟ್ ಬಗ್ಗೆ. ಮತ್ತು ನಾನೇನಪ್ಪ ಅಂದರೆ ಈಗ ಈ ಸಲ ಅಕ್ಕಿಗಳನ್ನ ಯಾವ ಥರ ಟ್ರೈನ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಆ ಥರ ಒಂದು ಸೀರೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಅಕ್ಕಿಗಳನ್ನೆಲ್ಲ ಆಲ್ಮೋಸ್ಟ್ 1 ವಾರ ಆಯಿತು ಗೈಸ್. ಆಲ್ಮೋಸ್ಟ್ 10 ಡೇಸ್ ಆಯಿತು, ಹೊರಗಡೆ ಬಿಟ್ಟಿರಲಿಲ್ಲ, ಯಾಕೆಂದರೆ ನಾನು ಕಾಲೇಜಿಗೆ ಹೋಗಿದ್ದೆ. ಸೊ ಇವಾಗ ಬಂದಿದ್ದೀನಿ. ಇವಾಗ ಸ್ವಲ್ಪ ಹಂಗೆ ಮಾರ್ನಿಂಗ್ ಮಾರ್ನಿಂಗ್ ವೈಪ್ಸಲ್ಲಿ ಸ್ನಾನಕ್ಕೆ ಬಿಟ್ಟು, ಮತ್ತು ಇದಕ್ಕಿಂತ ಮುಂಚೆ ಗೈಸ್ ನಾನು ನೆನ್ನೆ ಏನು ಮಾಡಿದ್ದೆ ಅಂದರೆ ಡಿವಾರ್ಮಿಂಗ್ ಮಾಡಿದ್ದೆ. ಡಿವಾರ್ಮಿಂಗ್ ಮಾಡೋದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಅನಿಸುತ್ತೆ. ಡಿವಾರ್ಮಿಂಗ್ ಯಾವ ಥರ ಮಾಡೋದಪ್ಪ ಅಂದರೆ, ಇವತ್ತು ನೈಟ್ ಗೈಸ್, ನಾಳೆ ನೀವು ಮಾಡಬೇಕು ಅಂದರೆ ಇವತ್ತು ನೈಟ್ ಏನೂ ಕೊಡಬಾರ್ದು. ಈವನ್ ವಾಟರ್ ಕೂಡ ಅದಕ್ಕೆ ಕೊಡಬಾರ್ದು, ನೀರು ಕೊಡ್ದಂಗೆ ಒಂದು ಸೈಡು ಒಂದು ನೈಟ್ ಫುಲ್ಲು ಹಂಗೆ ಬಿಟ್ಟಿರಬೇಕು. ಬಿಟ್ಬಿಟ್ಟು ಮಾರ್ನಿಂಗ್ ಏನು ಮಾಡಬೇಕಪ್ಪ ಅಂದರೆ, ನಾನು ಮಾಡೋದು ಹೆಂಗೆ ಅಂದರೆ, ಎಲೆಕ್ಟ್ರಾಲ್ ಪೌಡ್ರ್ ಬರುತ್ತಲ್ಲ, ಎಲೆಕ್ಟ್ರಾಲು ORS ಯಾವ್ದಾದ್ರು ತಗೊಳ್ಳಿ. ಅದು ಯಾಕಪ್ಪ ಅಂದರೆ ಅವು ಇದಾಗಿರ್ತಾವಲ್ಲ ಗೈಸ್, ಸಂಜೆ ಎಲ್ಲ ಊಟ ಬಿಟ್ಟಿರ್ತಾವಲ್ಲ. ಸೊ ಒಂದು ಸ್ವಲ್ಪ ಎನರ್ಜಿ ಇರಲಿ ಅಂತ ಅಷ್ಟೇ, ಸುಸ್ತಾಗಬಾರ್ದು ಅಕ್ಕಿಗಳು ಅಂತ. ORS ಪೌಡ್ರ್ ಅಂತ ತೋರಿಸ್ತಾರೆ ನಿಮಗೆ, ನೋಡ್ತಾ ಇರ್ಬೋದು. ವಾರ್ಮ್ ಟ್ರೀಟ್ ಅಂತ ಇದೊಂದು ಗೈಸ್, ಇದೊಂಥರ ಸಿರಪ್ ಥರ ಗೈಸ್. ಇದೊಂದು ಯೂಸ್ ಮಾಡ್ತೀನಿ ನಾನು. ಅಂದರೆ ನಿಮಗೆ ಯಾವ್ದು ಸಿಗುತ್ತೋ ಅದು ತಗೊಳ್ಳಿ, ಮೆಡಿಕಲಲ್ಲಿ ಕೇಳಿ ಯಾವ್ದು ಅವೈಲೇಬಲ್ ಇದೆಯೋ. ಅದು ನೋ ವಾರ್ಮ್ಸ್ ಆಗಿರ್ಬೋದು, ಅದು ರಿಲೇಟೆಡ್ ಇರುತ್ತೆ, ರಿಲೇಟೆಡೇ ಇರುತ್ತೆ, ಅದನ್ನು ಪರ್ಚೇಸ್ ಮಾಡಿ. ಅದ್ರ ಜೊತೆಗೆ ಏನು ಮಾಡಿ ಅಂದರೆ ಗೈಸ್, ನೋಡಿ ಇದು ORS ಪೌಡ್ರು. ಇದನ್ನು ಏನು ಮಾಡಿ ಅಂದರೆ, ಫಸ್ಟು ನೀವು ನೀರನ್ನ ಸ್ವಲ್ಪ ಬಿಸಿ ಮಾಡಿ ಗೈಸ್. ಬಿಸಿ ಅಂದರೆ ಫುಲ್ ಬಿಸಿ ಅಲ್ಲ, ಉಗುರು ಬೆಚ್ಚಗೆ ಬಿಸಿ ಮಾಡಿ. ನಾನು ಮಾಡಿದ್ದ ಅಕ್ಕಿಗಳಿಗೆ ಆಲ್ಮೋಸ್ಟ್ ಒಂದು 15 ಬರ್ಡ್ಸ್ ಇದ್ದಾವೆ. 15 ಬರ್ಡ್ಸಿಗೆ ಮಾಡಿದ್ದು ಅಂದರೆ ಪಟ್ಟ ಮಾಡಿರೋಕೆ ಮಾಡಿದ ನಾನು. ಇನ್ನೊಂದು ಇದ್ರದ್ದು ಮೇಯ್ನ್ ಏನಂದರೆ ಗೈಸ್, ನೋಡಿ ನಾನು ಯಾವ್ದ್ರಲ್ಲಿ ಮಾಡಿದ್ದು ಅಂದರೆ, ನೋಡಿ ಇದ್ರ ತುಂಬ ಈ ಬೌಲ್ ಇದೆಯಲ್ಲ, ಈ ಬೌಲ್ ತುಂಬ ನೀರು ಹಾಕ್ಕೊಂಡ್ಬಿಟ್ಟು, ಅಂದರೆ ಬಿಸಿ ಮಾಡಿರೋ ನೀರು ಹಾಕ್ಕೊಂಡ್ಬಿಟ್ಟು, ಅದಕ್ಕೆ ಇದನ್ನೇನು ಮಾಡಿದೆ ಅಂದರೆ ಒಂದು ಕ್ಯಾಪ್ ಹಾಕ್ಕೊಂಡಿದ್ದೀನಿ ಅನಿಸುತ್ತೆ. ಅದರಲ್ಲಿ ಎಷ್ಟು ಬಂತು ಅಂತ ಗೊತ್ತಿಲ್ಲ. ಇದರಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರ್ಬೋದು. ಇದ್ರದ್ದು ಈ ಕ್ಯಾಪ್ ಫುಲ್ ಹಾಕ್ಕೊಂಡು ಉಗುರು ಅದು ಅಂದರೆ ನೀವು ಫಸ್ಟ್ ಬಿಸಿ ಮಾಡ್ಕೊಂಡು ORS ಪೌಡ್ರ್ ಹಾಕೋಬೇಕು. ಅದಕ್ಕೆ ಫಸ್ಟೇ ORS ಪೌಡ್ರ್, ಎಲೆಕ್ಟ್ರಾಲ್ ಪೌಡ್ರ್ ಬೆಟರು. ಬಟ್ ಇಲ್ಲಿ ನನಗೆ ಸಿಗಲಿಲ್ಲ, ಅದಕ್ಕೋಸ್ಕರ ORS ಹಾಕೊಂಡಿದ್ದೀನಿ. ಎಲೆಕ್ಟ್ರಾಲ್ ಸಿಕ್ಕಿದ್ರೆ ಎಲೆಕ್ಟ್ರಾಲ್ ಹಾಕ್ತಾರೆ. ನೋಡಿದ್ದು 44 ರೂಪೀಸ್, ಆಲ್ಮೋಸ್ಟ್ 40 ಹಂಗಾಗುತ್ತೆ. ಇದನ್ನು ತಗೊಂಡು ನೀವೇನು ಮಾಡಬೇಕಪ್ಪ ಅಂದರೆ, 2 ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ಅಕ್ಕಿಗೆ, ಅಂದರೆ ನೀವು ಯಾವ ಅಕ್ಕಿಗೆ ಹಾಕ್ಬಾರ್ದು ಅಂತ ಹೇಳ್ತೀನಿ ನೋಡಿ. ಫಸ್ಟು ಈಗ ನೀವು ಯಾವ್ದಾದ್ರು ಅಕ್ಕಿ ಈಗ ಮೊಟ್ಟೆ ಇಡೋ ಆಗಿರುತ್ತೆ ಅಂದ್ಕೊಳ್ಳಿ, ಆ ಅಕ್ಕಿಗೆ ಹಾಕ್ಬೇಡಿ. ಮತ್ತು ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಒಂದು ಮೊಟ್ಟೆ ಇಕ್ಕಿರುತ್ತಲ್ಲ, ಒಂದು ಮೊಟ್ಟೆ ಇಕ್ಕಿರಕ್ಕೆ ಯಾವಾಗ ಹಾಕೋಕ್ಕೆ ಹೋಗ್ಬೇಡಿ ನೀವು. ಮತ್ತು ಇನ್ನೊಂದು ಏನಂದರೆ, ಪುಕ್ಕ ಹೊಡೆದಿರ್ತೀರ ನೋಡಿರಿ. ಯಾವ್ದಾದ್ರು ಅಕ್ಕಿ ನೀವೀಗ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಈಗ ಪುಕ್ಕ ಎಲ್ಲ ಹೊಡೆದಿರ್ತೀರ ನೀಟಾಗಿ. ಈಗ ಆ ಅಕ್ಕಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ, ಒಳಗಡೆ ಸುಟ್ಟಂಗೆ ಆಗಿಬಿಡುತ್ತೆ ಗೈಸ್. ಇದೊಂದು ಸ್ವಲ್ಪ ಪವರ್ ಇರೋದ್ರಿಂದ ಅಕ್ಕಿಗಳಿಗೆ ಅಂದರೆ ಒಳಗಡೆ ಸುಟ್ಟಂಗೆ ಆಗಿಬಿಡುತ್ತೆ. ಮತ್ತು ಇನ್ನೊಂದೇನೆಂದರೆ, ಈಗ ನೀವು ಈಗ ಪಟ್ಟಗಳು ಇರ್ತದೆ ನೋಡಿ, ಚಿಕ್ಕ ಪಟ್ಟಗಳು. ಅಂದರೆ ನೋಡಿ ಇಲ್ಲಿದೆ ನೋಡಿ, ಈ ಥರ ಪಟ್ಟಗಳೇನಾದ್ರು ನೀವು ಇದು ಮಾಡಿಸಿದ್ರೆ, ಅದ್ರ ಅಪ್ಪ ಅಮ್ಮಗೆ ಇರ್ತಲ್ಲ, ಅದ್ರ ಅಪ್ಪ ಅಮ್ಮಗೆ ಮಾಡಿ. ಬಟ್ ಏನು ಮಾಡಿರಿ ಅಂದರೆ, ಅದು ಮರಿಗೆ ನೀವು ಹೊಡೆಯೋಕೆ ಹೋಗ್ಬಿಡಿ. ಮರಿಗೆ ನೀವೇ ಕಾಳು ಕೊಡಬೇಕಾಗುತ್ತೆ. ಮರಿನ ಸಿಂಗಲ್ ಬಿಟ್ಬಿಡಿ, ಮರಿ ಕಾಳು ಕೊಡಿ ನೀವೇ. ಯಾಕೆಂದರೆ ಇನ್ನು ಚಿಕ್ಕ ಪಟ್ಟ ಅಲ್ವಾ, ಅದಕ್ಕೆ ಅಷ್ಟು ಪವರ್ ಇರೋಲ್ಲ, ಅದಕ್ಕೋಸ್ಕರ ಅಷ್ಟೇ. ಈ ಥರ ಮಾಡಿಬಿಟ್ಟು ನೀವೇನು ಮಾಡಿ, ಅಷ್ಟೇ. ನೀವು ಸಂಜೆ ಎಲ್ಲ ನೀರು ವಾಟರ್ ಏನು ಕೊಟ್ಟಿರಲ್ಲ, ವಾಟರ್ ಮತ್ತು ಫುಡ್ಡನ್ನು ಕೊಟ್ಟಿರಲ್ಲ. ಸೊ ಅದು ಪವರ್ ಇದಾಗಿಬಿಟ್ಟು ಅಕ್ಕಿಗಳಿಗೆ ರಿಸಲ್ಟ್ ಯಾವ ಥರ ಬರ್ತಾನೆ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡ್ತಾ ಇರ್ಬೋದು, ಇಲ್ಲಿ ಆಲ್ಮೋಸ್ಟ್ ನೈಟ್ ಎಲ್ಲ ಬಂದುಬಿಡುತ್ತೆ ಹುಳ. ಬಟ್ ಇದೇನಪ್ಪ ಅಂದರೆ, ಒಂದು ಕಡ್ಡಿ ಹುಡುಕ್ತಾ ಇದ್ದೀನಿ ಗೈಸ್. ಒಂದು ನಿಮಿಷ ಇರಿ, ನೆನ್ನೆ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಆ ಹುಳ ನೋಡಿ ನಾನೇ ಗಾಬರಿ ಆಗಿಬಿಟ್ಟು ವೀಡಿಯೋನೇ ಮಾಡೋಕ್ಕೆ ಹೋಗಿಲ್ಲ. ಸೊ ಇವತ್ತು ಪರವಾಗಿ, ಅಂದರೆ ನೆನ್ನೆ ಫುಡ್ಡೆಲ್ಲ ಕೊಟ್ಟೆ ಗೈಸ್. ನೀವು ಬೆಳಗ್ಗೆ ಮಾಡ್ತೀರಾ ಅಂದರೆ, ಮತ್ತು ಸಂಜೆ ಅದಕ್ಕೆ ಫುಡ್ಡೆಲ್ಲ ಇರುತ್ತಲ್ಲ, ಸ್ವಲ್ಪ ಕಡಲೆಕಾಳು ಈ ಥರ ಫುಡ್ ಕೊಡಿ. ಅವಾಗೇನಪ್ಪ ಅಂದರೆ ಅದು ರಿಕವರಿ ಆಗೋಕ್ಕೆ ಅಷ್ಟೇ. ನೋಡ್ಬೋದು ಯಾವ ಥರ ಇದೆ ಅಂದರೆ, ಎಷ್ಟುದ್ದ ಇದೆ ಅಂದರೆ ಇದು ಹುಳ ನೋಡಿ ಗೈಸ್. ಇದೇ ಹುಳ
ನಿನ್ನೆ ಅಂತೂ ಗೈಸ್ ಹೆವಿ ಬಂದಿದ್ದು ಅಂದ್ಕೊಳ್ಳಿ ಓಮರಲ್ಲಿ ಅಂದ್ರೆ ಹೆವಿ ಬಂದಿದ್ದು. ನೀವು ಡಿವಾರ್ಮಿಂಗ್ ಮಾಡೋಕ್ಕಿಂತ ಏನಕ್ಕೆ ಅಂದರೆ ಏನು ಯೂಸ್ ಅಂತೆ ಗೈಸ್, ಅಕ್ಕಿಗಳೇನಂದರೆ ವೀಕಾಗಿ ಕೂತಿರ್ತವೆ ನೋಡಿ, ಈ ಥರ ವಾಮಿಟ್ ಮಾಡ್ಕೊತವೆ. ಒಂದು ದಿವಸ ಪರವಾಗಿಲ್ಲ, ಏನೂ ಆಗಲ್ಲ, ನೀವು ಭಯ ಬಿಡೋಕ್ಕೆ ಹೋಗಬೇಡಿ. ನೋಡಿ ಇದು ವಾಮಿಟ್ ಮಾಡ್ಕೊಂಡಿದೆ ರಾಗಿ ಎಲ್ಲ ಈ ಥರ ಮಾಡ್ಕೊಳುತ್ತೆ ಗೈಸ್. ಈಗ ಯೂಸಸ್ ಬಂದು ಹೇಳ್ಬಿಡ್ತೀನಿ ನೋಡಿ. ನೀವು ಈ ಥರ ಅಂದರೆ ಡಿವಾರ್ಮಿಂಗ್ ಮಾಡೋದ್ರಿಂದ ಅಕ್ಕಿಗಳು ಚೀಕ್ಲಾಗಲ್ಲ ಗೈಸ್. ನೋಡಿ ಅಕ್ಕಿ ಚೀಕ್ಲಾಗಿದೆ ನೋಡ್ಬೋದು, ಇದು ವೈಟು ಪಟ್ಟ, ಅದು ವೈಟು. ಇದು ಯಾವುದಕ್ಕೆ ಅಂದರೆ ಆ ಚೀನಿ ಬಂದಿರೋದು ಇದು ನೋಡಿ, ಈ ಚೀನಿ ಮತ್ತು ಇಲ್ಲಿದೆ ನೋಡಿ ರೇಕ್ದಾರ್, ಇವೆರಡಕ್ಕೆ ಬಂದಿರೋದು. ಅಕ್ಕಿಗಳ ಬಗ್ಗೆ ನಾನು ಹೊಸ್ದಾಗಿ ಯಾವ ಅಕ್ಕಿಗಳು ತಂದಿದ್ದೀನಿ ಅದ್ರ ಬಗ್ಗೆ ಎಲ್ಲ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಆಲ್ಮೋಸ್ಟ್ ಓಲ್ಡ್ ಅಕ್ಕಿಗಳೆಲ್ಲ ಇಲ್ಲ ಗೈಸ್, ಮೊದಲಿದ್ವಲ್ಲ ಅಂತ ಅಕ್ಕಿ ನೋಡಿ. ಈ ಅಕ್ಕಿಯಿಂದ ನಾನು ಮಾಡಿದ್ದು. ಈ ಅಕ್ಕಿ ವೀಕ್ ಆಗಿದೆ. ಈ ಅಕ್ಕಿನ ಯಾವ ಥರ ರೆಡಿ ಮಾಡೋದು ಅಂದರೆ ಸುಕ್ಕಾಗಿದೆ. ಈ ಅಕ್ಕಿನ ಯಾವ ಥರ ರೆಡಿ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ನಾನು ರೆಡಿ ಮಾಡ್ತಾಯಿದ್ದೀನಿ. ಏನಿಲ್ಲ ಗೈಸ್, ಒಂದು ವಾರದಾಗ ರೆಡಿ ಆಗೋಗ್ಬಿಡುತ್ತೆ. ಇದಂದರೆ ಹುಡ್ದಾಗಿಂದ ಹೆಂಗಿದೆ ನೋಡಿ. ಈ ಅಕ್ಕಿ ಪಟ್ಟ, ನಾರ್ಮಲ್ ಪಟ್ಟ. ನಿಮಗೆ ಅನಿಸ್ಬೋದು ಹಳೆ ವ್ಯೂವರ್ಸ್ಗೆಲ್ಲ ಯಾವುದು ಹೊಸ ಅಕ್ಕಿ ಅಂತ, ಬಟ್ ಅಕ್ಕಿಗಳ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತೀನಿ ನಿಮಗೆ. ಆಲ್ಮೋಸ್ಟ್ ಓಲ್ಡ್ ಅಕ್ಕಿಗಳು ಯಾವೂ ಇಲ್ಲ ಗೈಸ್ ಈಗ. ಆಲ್ಮೋಸ್ಟ್ ಅವೆಲ್ಲ ಕೊಟ್ಬಿಟ್ಟು ಅಂದರೆ ಓಲ್ಡ್ ಅಕ್ಕಿ ಅಂದರೆ ನೋಡಿ ಅದೊಂದಿದೆ, ಚೀನಿ ಒಂದಿದೆ, ಓಮರ್ ಅದನ್ನು ಕಾನ್ಸ್ಟೆಂಟ್ ಆಗಿರ್ತವೆ. ಮತ್ತು ಅದು ಆ ಕಡೆ ಸಿಂಗಲ್ ಇದೆಯಲ್ಲ, ಅದು ಏನಕ್ಕೆ ಅಂದರೆ ನಾನು ಫಸ್ಟ್ ಅಕ್ಕಿ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಅದೊಂದು ಎಮೋಷ್ನಲಿ ಕನೆಕ್ಟ್ ಆಗಿದೆ, ಹಂಗಾಗಿ ಇಟ್ಕೊಂಡಿರೋದು ಅಷ್ಟೇ ಅದನ್ನ. ಮತ್ತು ನೋಡಿ ಇದೆಲ್ಲ ಪಟ್ಟ ಆಗಿರೋ ನನ್ನ ಹತ್ರನೇ. ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತೀನಿ. ಇವತ್ತಿನ ಕಂಟೆಂಟ್ ಬಗ್ಗೆ ಮಾತಾಡೋಣ ನೋಡಿ. ಇದರಿಂದ ಅಕ್ಕಿಗಳು ವೀಕ್ ಆಗಲ್ಲ, ಮತ್ತು ಅಕ್ಕಿಗಳು ನೀವು ಫುಡ್ ಏನು ಕೊಟ್ಟರು ಏನಂದರೆ ಗೈಸ್, ನೀವು ಡಿವಾರ್ಮಿಂಗ್ ಮಾಡೋದ್ರಿಂದ ಈಗ ನೀವು ಒಂದು ಒಳ್ಳೆ ಫುಡ್ ಆಗ್ತಾ ಇರ್ತಾರೆ ಅಂದ್ಕೊಳ್ಳಿ. ಈಗ ಒಳ್ಳೆ ಪ್ರೋಟೀನ್ ಇರೋದು, ಕಾರ್ಬ್ಸು, ಫ್ಯಾಟ್ಸು ಈ ಥರ ಫುಡ್ ಆಗ್ತಾ ಇರ್ತೀರ. ನೀವು ಯಾವುದೇ ಫುಡ್ ಹಾಕಿದ್ರು ನೋಡಿ ಅಕ್ಕಿ ಈ ಥರನೇ ಇರ್ತವೆ. ನೀವು ಹಾಕಿರೋ ಫುಡ್ ಏನೂ ಯೂಸ್ ಆಗೋಲ್ಲ. ಹಾಗಾಗಿ ನೀವು ಡಿವಾರ್ಮಿಂಗ್ ಮಾಡೋದ್ರಿಂದ ಆ ಒಳಗಡೆ ಇರ್ತಾವಲ್ಲ ಜಂತುಳ ಅಂತಾರಲ್ಲ, ಅವೆಲ್ಲ ವಾರ್ಮ್ಸ್ ಎಲ್ಲ ಔಟ್ ಆದಾಗ ಅವಾಗ ನೀವು ಆಲ್ಮೋಸ್ಟ್ ಯಾವ ಫುಡ್ ಹಾಕಿದ್ರು ಆ ಫುಡ್ಡಿಗೆ ಅಕ್ಕಿಗಳು ರಿಯಾಕ್ಟ್ ಆಗ್ತವೆ ಗೈಸ್. ಅಂದರೆ ಒಳ್ಳೆ ಸೈಜ್ ಬರೋದಿರ್ಬೋದು, ಅಕ್ಕಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ನೋಡಿ ಇದು ಓಮರ್ ಪಟ್ಟ. ನಾನೀಗ ಮೇಯ್ನು ಏನಕ್ಕೆ ಡಿವಾರ್ಮಿಂಗ್ ಮಾಡಿದೆ ಅಂದರೆ, ಒಂದು ನಾನು ಆಲ್ಮೋಸ್ಟ್ ವರ್ಷಕ್ಕೆ 2 ಸಲ ಮಾಡ್ತೀನಿ. ಹೋದ ವರ್ಷ ಏನಾಯ್ತು ಅಂದರೆ 1 ಸಲ ಮಾಡಿದ್ದೆ ಅಷ್ಟೇ, ಯಾಕೆಂದರೆ ಟೈಮ್ ಸಿಕ್ಕಿರಲಿಲ್ಲ. ಸೊ 1 ಟೈಮ್ ಮಾಡಿದ್ದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನೋಡಿ ಅಕ್ಕಿ ಫುಲ್ಲು ಯಾವ ಥರ ವೀಕ್ ಆಗಿತ್ತು ಅಂದರೆ ಪಟ್ಟ ಮಾಡಿತ್ತು ಗೈಸ್, ಮರಿ ಮಾಡಿತ್ತು. ಇದು ಮತ್ತು ಆ ಮಕ್ಷಿ ಇದೆ ನೋಡಿ, ಆ ಮಕ್ಷಿನ ಪೇರು ಇದು ಮರಿ ಮಾಡಿತ್ತು. ಮರಿಯಾಗಿ ಹೆವಿ ಚಿಕ್ಕಲಾಗ ನೋಡಿ ಯಾವ ಥರ ವೀಕ್ ಆಗಿದೆ ಅಂದರೆ. ಮೊದಲು ಚೆನ್ನಾಗಿತ್ತು, ಬಟ್ ಇವಾಗ ಏನಪ್ಪ ಅಂದರೆ ಹೆವಿ ವೀಕ್ ಆಗೋಗ್ಬಿಡ್ತು. ಅದಕ್ಕೆ ಮೆಡಿಸಿನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಈಗ ಏನಪ್ಪ ಅಂದರೆ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಮೆಡಿಸಿನ್ ಅಂದರೆ ಅದೇನು ರಿಯಾಕ್ಟ್ ಆಗಿಲ್ಲ ಏನು ಮಾಡಲಿ ಅಂತ ನಾನು ಏನು ಮಾಡಿದೆ, ಫಸ್ಟ್ ಅದಕ್ಕೆ ಡಿವಾರ್ಮಿಂಗ್ ಮಾಡಿಬಿಟ್ಟೆ. ಮತ್ತು ಇವಾಗಿಂದ ಮತ್ತು ಫ್ರಮ್ ಟುಡೇ ಅಂದರೆ ಇವತ್ತಿಂದ ನೆನ್ನೆ ಸಂಜೆ ನೆನ್ನೆ ಸಂಜೆಯಿಂದ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಆಲ್ಮೋಸ್ಟ್ ಒಂದು ವೀಕಲ್ಲಿ ರೆಡಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಗುತ್ತೆ ಗೈಸ್, ಅದು ಒಂದು ವೀಕಲ್ಲೆಲ್ಲ ಆಗೋಗ್ಬಿಡುತ್ತೆ ಆರಾಮಾಗಿ. ಇದಾಗಿತ್ತು ಗೈಸ್, ಹೆವಿ ಲೆಂತ್ ಆಗೋಯ್ತು ಅನಿಸುತ್ತೆ. ಆಲ್ಮೋಸ್ಟ್ ನಿಮಗೆ ಒಂದು ಸ್ವಲ್ಪ ನಾಲೆಜ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಡಿವಾರ್ಮಿಂಗ್ ಬಗ್ಗೆ. ಇದೇ ಥರ ನೋಡಿ ಅದು ಓಮರ್ ಯಾವ ಥರ ಆಗುತ್ತೆ ಅಂದರೆ ಸಿಂಗಲ್ ಗೈಸ್, ಅದೊಂದು ಟ್ರೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಮರ್ನ. ನೋಡಿ ಕಮೆಂಟ್ ಮಾಡಿ ಟ್ರೈನ್ ಮಾಡೋಣ ಯಾವ ಥರ ಅಂದರೆ. ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಗೈಸ್. ಮತ್ತು ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಮತ್ತು ನಿಮ್ಗೆ ಹಳೆ ಸಪೋರ್ಟ್ ನನಗೆ ಬೇಕೇ ಬೇಕು. ಹಾಗಾಗಿ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಗಳೆಲ್ಲ ಜೊತೆ ಶೇರ್ ಮಾಡಬೇಕು ಅನ್ಸಿದ್ರೆ ಮಾಡಿರಿ. ಏನಾದ್ರು ಇನ್ಫಾರ್ಮೇಟಿವ್ ಅಂದರೆ ಮಾಡಿರಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ ಗೈಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.